ಕೇರಳ ರಾಜ್ಯದ ಇಬ್ಬರು ಕ್ರೈಸ್ತ ಕನ್ಯಾಸ್ತ್ರೀಯರನ್ನ ಸುಳ್ಳು ಮೊಕದ್ದಮೆ ಹೂಡಿ ಛತ್ತೀಸ್ಗಢ ರಾಜ್ಯದಲ್ಲಿ ಬಂಧಿಸಿರುವ ಕ್ರಮವನ್ನು ಖಂಡಿಸಿ ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಶನಿವಾರ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಜಮಾಯಿಸಿದ ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಮತ್ತು ಕ್ರೈಸ್ತ ಬಾಂಧವರು ಪ್ರಾರ್ಥನೆಯನ್ನ ಸಲ್ಲಿಸಿ ಘಟನೆಯನ್ನ ಖಂಡಿಸಿದರು. ಈ ಸಂದರ್ಭ ಮಾತನಾಡಿದ ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷ ಜಾನ್ಸನ್ ಪಿಂಟೋ, ಘಟನೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಇದರ ಭಾಗವಾಗಿ ಜಿಲ್ಲಾ ಸಂಘದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಎಂದರು. ಕೇರಳ ರಾಜ್ಯದ ಇಬ್ಬರು ಕನ್ಯಾಸ್ತ್ರೀಯರನ್ನ ತಕ್ಷಣ ಬಿಡುಗಡೆ ಮಾಡಬೇಕು, ಸುಳ್ಳು ಮೊಕದ್ದಮೆಯನ್ನ ಹಿಂಪಡೆಯಬೇಕು ಮತ್ತು ಬಂಧಿಸಲು ಕಾರಣಕರ್ತರಾದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದರು. ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುವುದೆಂದು ತಿಳಿಸಿದರು. ರಾಜ್ಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಮತ್ತು ಕಳೆದ 9 ದಿನಗಳ ಹಿಂದೆ ಬಂಧಿಸಿರುತ್ತಾರೆ. ಇವರು ಹಲವಾರು ವರ್ಷಗಳಿಂದ ನೂರಾರು ಸೇವೆಯನ್ನು ಮಾಡುತ್ತಾ ಆರೋಗ್ಯದ ಕಡೆ ಹಾಗೂ ಶೈಕ್ಷಣಿಕದ ಕಡೆ ಇವರ ಸಂಸ್ಥೆಯು ಕಳೆದ 9 ದಿನಗಳ ಹಿಂದೆ ಕೋಮುವಾದಿ ಇವರ ಮೇಲೆ ಸುಳ್ಳು ಮೊಕದ್ದಮೆ ಹೂಡಿ ಇಂದಿಗೆ 9 ದಿನ ಆಗಿದೆ. ಈ ಒಂದು ಅವರ ಮೇಲೆ ನಡೆದಂಥ ದೌರ್ಜನ್ಯ ಮೋಸದ ಮೊಕದ್ದಮೆ ವಿರುದ್ಧ ಕೊಡಗು ಜಿಲ್ಲಾ ರೋಮನ್ ಸಮಸ್ತ ಕ್ರೈಸ್ತ ಬಾಂಧವರು ಹಾಗೂ ಕನ್ಯಾಸ್ತ್ರೀ ವರ್ಗದವರು ಒಕ್ಕಲಿನಿಂದ ನಾವು ಇಂದು ಮೌನವಾಗಿ ಈ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಕೇರಳ ರಾಜ್ಯದ 2 ಸಿಸ್ಟರ್ಗಳು ಛತ್ತೀಸ್ಗಢದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂದರ್ಭದಲ್ಲಿ ಅಲ್ಲಿನ BJP ಸರ್ಕಾರ ಮತ್ತು ಕೋಮುವಾದಿ ಒಂದು ಸಂಘಟನೆಯೊಂದಿಗೆ ಸೇರಿಕೊಂಡು ನಮ್ಮ ಸಿಸ್ಟರ್ಗಳನ್ನು ಬಂಧಿಸಿ 9 ದಿನಗಳ ಕಾಲ ಜೈಲಿನಲ್ಲಿ ಇಟ್ಟಿದ್ದು. ಇದನ್ನು ನಮ್ಮ ಕೊಡಗು ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಖಂಡಿಸ್ತದೆ. ಇದೇ ರೀತಿ ಇನ್ನು ಮುಂದೆ ಯಾವುದೇ ಘಟನೆಗಳು ನಡೀಬಾರದು ಅಂತ ನಾವು ಈ ದಿನ ಮೌನವಾಗಿ ಪ್ರತಿಭಟನೆಯ ವ್ಯಕ್ತಪಡಿಸುತ್ತಾ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ರಾಷ್ಟ್ರಪತಿಗಳು ಇನ್ನು ಮುಂದೆ ಈ ರೀತಿಯ ಘಟನೆಗಳು ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಆಗಬಾರ್ದು, ಮುಂದೆ ಯಾವುದೇ ಸಮುದಾಯದ ಜೊತೆಗೂ ಕೂಡ ಈ ಥರ ನಡೀಬಾರ್ದು ಮತ್ತು ಯಾರು ಈ ಘಟನೆಗೆ ಸಾಕ್ಷಿಯಾಗಿದ್ದಾರೆ, ಯಾರು ನಡ್ಕೊಂಡಿದ್ದಾರೆ ಅವರಿಗೆ ಕಾನೂನಿನಂತೆ ಅವರ ಬಂಧನವಾಗಬೇಕು, ಅವರಿಗೊಂದು ಶಿಕ್ಷೆ ಆಗಬೇಕು ಅಂತ ನಾವು ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ವತಿಯಿಂದ ಕೇಳ್ಕೊಳ್ತಿದ್ದೀವಿ. ಛತ್ತೀಸ್ಗಢದಲ್ಲಿ 2 ಕನ್ಯಾಸ್ತ್ರೀಯರು, 3 ಜನ, 2 ಹೆಂಗಸರು ಹೆಣ್ಮಕ್ಳು ಅಂದರೆ ಪ್ರೌಢಿಮೆಗೆ ಬಂದಿರತಕ್ಕಂಥ ಹೆಣ್ಮಕ್ಳು ಮತ್ತು ಒಬ್ಬ ಗಂಡಸು ಅವರಿಗೆ ಕೆಲಸ ಕೊಡಲಿಕ್ಕಾಗಿ ಮತ್ತು ನರ್ಸಿಂಗ್ ಕಲಿಸ್ಲಿಕ್ಕಾಗಿ ಟ್ರೈನಿಂಗ್ ಆಗಿ ಕರ್ಕೊಂಡು ಹೋಗ್ತಿದ್ದಂಥ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಸಮಾಜಘಾತಕ ಶಕ್ತಿಗಳು ಅವ್ರನ್ನ ಹಿಡಿದು ಅವರು ಮಾನವ ಕಳ್ಳ ಸಾಗಣೆ ಮಾಡ್ತಿದ್ದಾರೆ ಹಾಗೂ ಮತಾಂತರ ಮಾಡ್ತಿದ್ದಾರೆ ಅಂತ ಒಂದು ಮೆಸೇಜನ್ನು ಕೊಟ್ಟು ಅಲ್ಲಿ ಸ್ಥಳೀಯರೆಲ್ಲ ಸೇರಿ ಅವ್ರನ್ನ ಬಂಧಿಸಿ ಅವರ ಕಾನೂನಿನ ಪ್ರಕಾರ ಅವ್ರನ್ನ ತಗೊಂಡೋಗಿ ಜೈಲಿಗೆ ಹಾಕಿದ್ದಾರೆ. ಆದರೆ ಇಲ್ಲಿ ಆ ಸ್ಥಳೀಯ ಆಡಳಿತವಾದರೂ ಆಲೋಚನೆ ಮಾಡೋಕ್ಕಬೇಕಾಗಿತ್ತು. ಯಾವ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲ, ಅದೇ ಛತ್ತೀಸ್ಗಢದ ಬಿಹಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಎಂಥದಕ್ಕೆ ಕರ್ಕೊಂಡು ಹೋಗ್ತಿದ್ರು ಅಂತೇಳೋದಕ್ಕೆ ಅವರಿಗೆ ಸೂಕ್ತವಾದ ಮಾಹಿತಿ ಅವರಿಗೆ ಲಭ್ಯವಾಗಿದೆ. ಅದನ್ನು ಯಾವುದನ್ನು ಕಡೆಗಣಿಸಿ ಒಂದು ಸ್ತ್ರೀ ಒಂದು ಹೆಣ್ಮಗಳು ಆ ಸಿಸ್ಟರ್ನ ಕೊಡ್ತಕ್ಕಂಥ ಹಿಂಸೆ, ಹೊಡಿಯಕ್ಕೆ ಹೋಗ್ತಕ್ಕಂಥ ಹಿಂಸೆ ಇದೆಲ್ಲ ನೋಡುವಾಗ ಕಣ್ಣೀರು ಬರುತ್ತೆ. ಯಾಕೆಂತೇಳಿ ಸ್ತ್ರೀಯೇ ತೊಂದರೆ ಕೊಡ್ತಾರಲ್ಲ ಈ ರೀತಿ ಹೇಳ್ಬಿಟ್ಟು ಅಂತ ಆ ರೀತಿಯ ತೊಂದರೆಯನ್ನು ಕೊಟ್ಬಿಟ್ಟು ಅವ್ರನ್ನ ಜೈಲಿಗೆ ಹಾಕಿದ್ರು. ಪ್ರತಿಭಟನೆಯಲ್ಲಿ ಕೊಡಗು ಜಿಲ್ಲಾ ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ನ ಪದಾಧಿಕಾರಿಗಳು ಮತ್ತು ಕ್ರೈಸ್ತ ಬಾಂಧವರು ಪಾಲ್ಗೊಂಡಿದ್ದರು.